ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮನೆ ಹತ್ರನೇ ನಿಯರೆಸ್ಟ್ ಇರೋ ಅಂಥ ಡಿ-ಮಾರ್ಟ್ಗೆ ಹೋಗಿದ್ದು. ಏನಕ್ಕಪ್ಪ ಅಂದರೆ ಸ್ಕೆಚಸ್ ಬೇಕಾಗಿತ್ತು ಅಂತ. ಆ್ಯಕ್ಚುಲಿ ಸ್ಕೆಚ್ ಬೇಕಾಗಿತ್ತು ಅಂತ ಹೋಗಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಗೊತ್ತಾ? ನಾರ್ಮಲ್ ಶಾಪ್ಗೆ ಹೋಗಿದ್ರು ಆಗಿರ್ತಿತ್ತು. ನಾರ್ಮಲ್ ಶಾಪಲ್ಲಿ ಅಂದರೆ ನಾರ್ಮಲ್ ಮಕ್ಕಳು ಸ್ಕೆಚ್ ಮಾಡ್ತಾರಲ್ಲ ಆ ಥರ ಸಿಗುತ್ತೆ ಕವರಲ್ಲಿ. ಇಲ್ಲಾದರೆ ಬಾಕ್ಸಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಮೇಲೆ ಕವರಿಂಗು, ಬಾಕ್ಸು ಆ ಥರದನ್ನ ನೋಡೋದು ಜಾಸ್ತಿ. ನನಗೆ ತುಂಬ ಕ್ರೇಜು ಆ ಥರ ವಿಷಯದಲ್ಲಿ. ಮೇಲ್ಗಡೆ ಔಟ್ಫಿಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ನನಗೆ ಕ್ಯೂಟಾಗಿರೋ ಅಂಥದ್ದು ಒಳಗಡೆ ಹೆಂಗಾದರೂ ಇರಲಿ ಔಟ್ಫಿಟ್ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ. ಹಾಗಾಗಿ ಅಲ್ಲಿ ಚೆನ್ನಾಗಿತ್ತು. ಇದಕ್ಕೆ ಮುಂಚೆ ಜಾನು ಮತ್ತು ಧೃತಿ ತೊಗೊಂಬಂದಿದ್ರು. ಅವ್ರದ್ದು ಕೆಲವೊಂದು ಕಲರ್ಸು ಲೈಟ್ ಕಲರ್ಸು ಹಾಳಾಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ತೊಗೊಬರೋಣ ಅಂಥೇಳಿ ನಾನು ಕೂಡ ಹೋಗಿದ್ದೆ. ಅಲ್ಲೇ ಇದು ಮಿರರ್ ಇತ್ತು. ಆ್ಯಕ್ಚುಲಿ ಪ್ರಕಾಶಿಗೆ ಗೊತ್ತಿರಲಿಲ್ಲ ಇದು ಮಿರರ್ ಅಂತ. ನಾನು ಹೇಳ್ತಿದ್ದೆ ಇದು ಮಿರರು, ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ, ಚೆನ್ನಾಗಿರುತ್ತೆ, ಅಂದರೆ ಬಾತ್ರೂಮ್ಗೆಲ್ಲ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಡೆದೋಗಲ್ಲ, ಬಿದ್ದರೆ ಕೂಡ ಆಮೇಲೆ ಬೀಳೋ ಚಾನ್ಸಸ್ ಇಲ್ಲ, ಕ್ಲೀನಾಗಿ ಗೋಡೆಗೆ ಅಂಟಿಸ್ಬೋದು ಅಂತೇಳಿ ಅದನ್ನು ಕೂಡ ಬೈ ಮಾಡ್ದು. ಅದಾದಮೇಲೆ ನಾನು ಹೇಳ್ತಿದ್ದೆ ತಟ್ಟೆ ಚೆನ್ನಾಗಿದೆ, ಈ ಥರ ತಟ್ಟೆಯಲ್ಲಿ ಊಟ ಮಾಡಬೇಕು, ಚೆನ್ನಾಗಿದೆ ತೊಗೊಳ್ಳೋಣ ಅಂಥೇಳಿ ಪ್ರಕಾಶಕ್ಕೆ ತೋರಿಸ್ತಾ ಇದ್ದೆ. ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಅವರು. ಆದರೆ ಬೇಡ ಅಂತ ಅಂದರು ಫೈನಲಿ. ಸರಿ ಬಿಡು ಹೋಗಲಿ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ತಿದ್ದೆ. ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಅದು ಇದು ಬೇಕು ಅಂತ ಹೇಳ್ತಿದ್ದೆ. ಎಷ್ಟು ಕೊಡಿಸಿದ್ರು ಮತ್ತೆ ಹಾಗೆ ಏನು ಬಂದಾಗೆಲ್ಲ ಕೇಳ್ತಿರ್ತೀಯ ಅಂತ ಹೇಳ್ತಿದ್ರು. ಆಮೇಲೆ ಆ ತಟ್ಟೆ ಹೇಳಿದ್ನಲ್ಲ ನಾನು ಚೆನ್ನಾಗಿದೆ ಅಂತ, ಇದೇ ತಟ್ಟೆ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಹಿಡ್ಕೋ, ನಾನು ನಿನ್ಗೆ ಅದರಲ್ಲಿ ಮುಖ ನೋಡು, ನಿನಗೆ ಫೋಟೋಸ್ ತೆಗಿತೀನಿ, ಆಮೇಲೆ ರೀಲ್ಸ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ರು. ಅವ್ರಿಗೆ ತುಂಬ ಇಷ್ಟ ನನಗೆ ರೀಲ್ಸ್ ಮಾಡಿಕೊಡೋದು ಆ ಥರದ್ದೆಲ್ಲ. ಸ್ವಲ್ಪ ಅಂದರೆ ನಾನು ಜಾಸ್ತಿ ತಲೆ ತಿಂದರೆ ಬೈತಾರೆ. ನಾರ್ಮಲ್ಲಾಗೆಲ್ಲ ಈ ಥರದ್ದೆಲ್ಲ ಹಿಡಿಯೋದು ಆ ಥರದ್ದೆಲ್ಲ ಮಾಡ್ತಿರ್ತಾರೆ ಅವರು. ಆ್ಯಕ್ಚುಲಿ ಜಾನ್ವಿ ಧೃತಿ ಹಿಡಿಯಲ್ಲ ಅಂದರೂ ಕೂಡ ಅಷ್ಟೇ, ಅವಳೇನೋ ಮಾಡ್ತಾಳೆ, ಮಾಡು ಅಂತ ಇದು ಮಾಡ್ತಿರ್ತಾರೆ. ಅದಾದಮೇಲೆ ಚಾಕು ತೊಗೊಳ್ಳೋಣ ಅಂತೇಳಿ ತೊಗೊಳ್ತಿದ್ದೆ. ಹಾಗೆ ನಾನು ಬೇಡ ಅಂದೆ, ಹಂಗೂ ಕೇಳಲಿಲ್ಲ ಅವರು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಮ್ಯೂಸಿಕ್ ಬರೋದು. ನಂಗೆ ಅದು ತುಂಬ ಇಷ್ಟ ಆಯಿತು. ಅದನ್ನು ಕೂಡ ಪ್ಯಾಕ್ ಮಾಡಿ ಅಂತೇಳಿ ಅದು ಕೂಡ ತೊಗೊಂಡೆ. ಅದಾದಮೇಲೆ ಮಂಚದ ಕೆಳಗಡೆ ಇಳಿಯೋದು ಬೇಕಾದರೆ ಹಾಕ್ತಾರಲ್ಲ ಮ್ಯಾಟು, ಅದು ಕೂಡ ಇಷ್ಟ ಆಯಿತು, ಅದು ಒಂದು ತೊಗೊಂಡೆ. ಪ್ರಕಾಶ್ ಬೈತಾಯಿದ್ರು ಆ್ಯಕ್ಚುಲಿ ಆ ಮ್ಯೂಸಿಕ್ದೆಲ್ಲ ಏನಕ್ಕೆ, ಅದು 350ನೋ ಏನೋ ಸಮಥಿಂಗ್ ಇದೆ. ಅದಕ್ಕೆ ಬೈತಿದ್ರು, ಏನಕ್ಕೆ ಅದು ಸುಮ್ಮನೆ ಹಾಳು ಮಾಡ್ತೀರಾ, ಸುಮ್ಮನೆ ಏನೋ ಇವಾಗ ಹೊಸ್ದಾಗಿ ಕ್ರೇಜ್ ಅನ್ಸುತ್ತೆ ಅಷ್ಟೇ ಅಂತ. ಬಟ್ ಆದರೂ ನನಗೆ ಪುಟಾಣಿ ಐಟಮ್ಸು, ಈ ಮಕ್ಕಳ ಐಟಮ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಇಷ್ಟ. ಆದರೂ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು. ಮನೇಲಿ ಒಂದು 3 ದಿನ ಅದನ್ನು ಯೂಸ್ ಮಾಡಿದೆ. ಅದಾದಮೇಲೆ ಅಷ್ಟೇ, ಅದ್ರ ಕತೆ ಮುಗಿದೋಯ್ತು. ಸುಮ್ಮನೆ ಸ್ಕೆಚಸ್ ಅಂತ ಹೋಗಿ 1,500-2,000 ಬಿಲ್ ಮಾಡ್ಕೊಂಡು ಬಂದು. ಇದು ನನ್ನ ಡಿ-ಮಾರ್ಟಿನ ವ್ಲಾಗ್ ಆಗಿರುತ್ತೆ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇದೇ ರೀತಿ ವೀಡಿಯೋಸ್ನ ಎಂಕರೇಜ್ ಮಾಡಿ.